ಅಮೆರಿಕದ ಕನಸನ್ನೇರಿ ಹೋದವರಿಗೆ ನರಕ. ಕಿಡ್ನಾಪ್, ಲೈವ್ ವಿಡಿಯೋದಲ್ಲಿ ಟಾರ್ಚರ್. ಗುಜರಾತಿ ಯುವಕ ಯುವತಿ ರಕ್ಷಣೆ ಹೇಗಾಯಿತು? ಅಮೆರಿಕ ಅನ್ನುವುದು ಕೇವಲ ಒಂದು ದೇಶವಲ್ಲ, ಅದು ಕೋಟ್ಯಾಂತರ ಭಾರತೀಯ ಯುವಕರಲ್ಲಿರುವ ಬಣ್ಣದ ಮನಸ್ಸು. ಅಲ್ಲಿಗೆ ಹೋಗಿ ನೆಲೆಸಬೇಕು, ಡಾಲರ್ಗಳಲ್ಲಿ ದುಡಿಬೇಕು, ಐಷಾರಾಮಿ ಜೀವನ ನಡೆಸಬೇಕು ಎಂದು ಹಗಲುಗನಸು ಕಾಣುವ ಅದೆಷ್ಟೋ ಮಂದಿ ಪ್ರಾಣವನ್ನೇ ಪಣಕ್ಕಿಡಲು ಸಿದ್ಧರಾಗಿರ್ತಾರೆ. ಆದರೆ ಈ ಅಮೆರಿಕನ್ ಡ್ರೀಮ್ ಎಂಬ ಮೋಹದ ಬಲೆಯಲ್ಲಿ ಸಿಲುಕಿದ ಗುಜರಾತ್ನ ಇಬ್ಬರು ಅಮಾಯಕರಿಗೆ ಎದುರಾಗಿದ್ದು ಅಕ್ಷರಶಃ ನರಕ ದರ್ಶನ. ಹೌದು, ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋ ಆಸೆಯಿಂದ ಕಳ್ಳದಾರಿಯಲ್ಲಿ ಅಮೆರಿಕ ಸೇರಲು ಹೋಗಿ ಅಜರ್ ಬೈಜಾನ್ ಎಂಬ ದೇಶದಲ್ಲಿ ದರೋಡೆಕೋರರ ಕೈಗೆ ಸಿಕ್ಕಿ ಎಂತಹ ಚಿತ್ರಹಿಂಸೆ ಅನುಭವಿಸಿದ್ದಾರೆ ಎಂದರೆ ಅದನ್ನ ಕೇಳಿದ್ರೆ ಎದೆ ಒಡೆಯುತ್ತೆ. ಟಾರ್ಚರ್, ಬೆದರಿಕೆ ಕೇಳಿದ್ರೆ ಒಂದು ಕ್ಷಣ ಎದೆ ಜಲ್ಲನ್ಸುತ್ತೆ. ಸಾಕಪ್ಪ ಅಮೆರಿಕ ಸಹವಾಸ ಅನ್ಸುತ್ತೆ. ಲೈವ್ ವಿಡಿಯೋ ಇಟ್ಕೊಂಡು ಮನೆಯವರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ರು. ಇನ್ನೇನು ನಮ್ಮ ಜೀವನ ಮುಗಿಯಿತು ಅನ್ಕೊಂಡಿದ್ದವರು ಇವತ್ತು ಬದುಕಿ ಬಂದಿದ್ದಾರೆ. ಹಾಗಾದ್ರೆ ಹೇಗಿತ್ತು ಆ ಯುವಕ ಯುವತಿ ಅನುಭವಿಸಿದ ಯಾತನೆ? ಬದುಕಿ ಬರುವ ಚಾನ್ಸೇ ಇಲ್ಲದ ಜಾಗದಲ್ಲಿ ಸಿಲುಕಿ ಪ್ರಾಣ ಉಳಿಸಿಕೊಂಡು ಬಂದಿದ್ದು ಹೇಗೆ? ಭಾರತ ನಡೆಸಿದ ಆಪರೇಷನ್ ಹೇಗಿತ್ತು? ಒಂದು ರಣರೋಚಕ ಕತೆ ಇಲ್ಲಿದೆ. ವೀಕ್ಷಕರೇ, ಗುಜರಾತ್ನ ಆನಂದ್ ಜಿಲ್ಲೆಯ ಕಾಂತಾರಿಯಾ ಎಂಬ ಹಳ್ಳಿಯ 22 ವರ್ಷದ ಧ್ರುವ್ ಪಟೇಲ್ ಮತ್ತು 32 ವರ್ಷದ ದೀಪಿಕಾ ಪಟೇಲ್ ಅವರಿಗೆ ಅಮೆರಿಕದಲ್ಲಿ ನೆಲೆಸುವ ತೀವ್ರವಾದ ಹಂಬಲವಿತ್ತು. ಇವರಿಬ್ಬರ ಈ ಆಸೆಯನ್ನೇ ಬಂಡವಾಳವಾಗಿಸಿಕೊಂಡ ಮುಂಬೈ ಮೂಲದ ಏಜೆಂಟ್ ಒಬ್ಬ ಇವರಿಗೆ ಅಮೆರಿಕಕ್ಕೆ ಅಕ್ರಮವಾಗಿ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು. ಇದಕ್ಕಾಗಿ ಧ್ರುವ್ ಬರೋಬ್ಬರಿ 35 ಲಕ್ಷ ರೂಪಾಯಿ ಮತ್ತು ದೀಪಿಕಾ 15 ಲಕ್ಷ ರೂಪಾಯಿ ಹಣವನ್ನ ಏಜೆಂಟ್ಗೆ ನೀಡಿದರು. ಜನವರಿ 30ರಂದು ಇವರ ಪ್ರಯಾಣ ಆರಂಭವಾಯಿತು. ಆನಂದ್ನಿಂದ ವಡೋದರಾ, ಅಲ್ಲಿಂದ ದೆಹಲಿಗೆ ತಲುಪಿದ ಈ ಜೋಡಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ಭೇಟಿಯಾದರು. ಅಲ್ಲಿಂದ ಅವರು ನೇರವಾಗಿ ಅಮೆರಿಕಕ್ಕೆ ಹೋಗ್ತಿರಲಿಲ್ಲ. ಬದಲಾಗಿ ಕುಖ್ಯಾತ ಡಂಕಿ ರೂಟ್ ಮೂಲಕ ಇವರನ್ನ ಕಳುಹಿಸಲಾಗ್ತಿತ್ತು. ಪೂರ್ವ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದ ಗಡಿಯಲ್ಲಿರುವ ಅಜರ್ ಬೈಜಾನ್ ಈ ಅಕ್ರಮ ಮಾರ್ಗದ ಪ್ರಮುಖ ಟ್ರಾನ್ಸಿಟ್ ಪಾಯಿಂಟ್ ಆಗಿತ್ತು. ಫೆಬ್ರವರಿ 1ರಂದು ಇವರು ಅಜರ್ ಬೈಜಾನ್ನ ರಾಜಧಾನಿ ಬಾಕು ತಲುಪಿದ್ರು. ಅಲ್ಲಿಗೆ ಇಳಿಯುತ್ತಿದ್ದಂತೆಯೇ ಮುಂಬೈನಲ್ಲಿದ್ದ ಏಜೆಂಟ್ ಇವರಿಗೆ ಫೋನ್ ಸ್ವಿಚ್ ಆಫ್ ಮಾಡುವಂತೆ ಸೂಚನೆ ನೀಡಿದ್ದ. ಆ ಕ್ಷಣದಲ್ಲಿ ಅವರಿಗೆ ತಿಳಿದಿರಲಿಲ್ಲ, ನಾವು ತಮ್ಮ ಜೀವನದ ಅತ್ಯಂತ ದೊಡ್ಡ ಆಪತ್ತಿಗೆ ಸಿಲುಕಿದ್ದೇವೆ ಎಂದು. ಏನಿದ್ದು ಡಂಕಿ ರೂಟ್? ಯಾಕಿಷ್ಟು ಡೇಂಜರ್? ಅವರಿಬ್ಬರ ಕತೆ ಏನಾಯ್ತು ಅನ್ನೋ ಮುಂಚೆ ಈ ಡೇಂಜರ್ ಡಂಕಿ ರೂಟ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಪಂಜಾಬಿ ಪದ ಡಂಕಿಯಿಂದ ಬಂದಿದೆ. ಇದರ ಅರ್ಥ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿಯುವುದು. ವೀಸಾ ಇಲ್ಲದೆ ಕಾನೂನು ಬಾಹಿರವಾಗಿ ಅಮೆರಿಕ, ಕೆನಡಾ ಅಥವಾ ಯುರೋಪ್ ದೇಶಗಳಿಗೆ ಹೋಗಲು ಜನರು ಬಳಸುವ ಮಾರ್ಗವೇ ಈ ಡಂಕಿ ರೂಟ್. ಇದು ಅತ್ಯಂತ ಅಪಾಯಕಾರಿ. ದಟ್ಟವಾದ ಕಾಡುಗಳು, ನದಿಗಳು, ಪರ್ವತಗಳು ಮತ್ತು ಅಪಾಯಕಾರಿ ಗಡಿಗಳನ್ನು ದಾಟಿ ಹೋಗಬೇಕಾಗುತ್ತೆ. ಈ ಮಾರ್ಗದಲ್ಲಿ ಹೋದ ಎಷ್ಟೋ ಜನರು ಹಸಿವು, ಬಾಯಾರಿಕೆ ಅಥವಾ ಕಾಡು ಪ್ರಾಣಿಗಳಿಗೆ ಬಲಿಯಾಗಿದ್ದಾರೆ. ಇಲ್ಲವೇ ಗಡಿ ಭದ್ರತಾ ಪಡೆಗಳ ಗುಂಡೇಟಿಗೆ ಸಿಕ್ಕಿ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಈ ಸಾವಿನ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದು ದುರಂತವೇ ಸರಿ. ಅಜರ್ ಬೈಜಾನ್ನಲ್ಲಿ ನರಕಯಾತನೆ, ನೆಲಮಹಡಿಯಲ್ಲಿ ಕೂಡಿ ಟಾರ್ಚರ್. ಈಗ ಅಸಲಿ ಕತೆಗೆ ಬರೋಣ. ಧ್ರುವ್ ಮತ್ತು ದೀಪಿಕಾ ಬಾಕು ನಗರಕ್ಕೆ ತಲುಪಿದ ನಂತರ ಅಲ್ಲಿನ ಸ್ಥಳೀಯ ಏಜೆಂಟ್ ಪವನ್ ಎಂಬಾತ ಅವರನ್ನ ಬರಮಾಡಿಕೊಂಡ. ಪವನ್ ಇವರ ಬಳಿ ಅಮೆರಿಕಕ್ಕೆ ಕಳುಹಿಸಲು ಇನ್ನು ಹೆಚ್ಚಿನ ಹಣ ಬೇಡಿಕೆ ಇಟ್ಟ. ಅಲ್ಲದೆ ಮುಂಬೈನಲ್ಲಿರುವ ಏಜೆಂಟ್ಗೆ ಇನ್ನು ಯಾವುದೇ ಹಣ ಕೊಡಬಾರದು ಅಂತ ಹೇಳಿ ತಾಕೀತು ಮಾಡಿದ. ಯಾವಾಗ ಯುವಕರು ಇದಕ್ಕೆ ಒಪ್ಪಲಿಲ್ಲವೋ ಆಗ ಏಜೆಂಟ್ ತನ್ನ ನಿಜವಾದ ರೂಪವನ್ನು ತೋರಿಸಿದ. ಮರುದಿನ ಬೆಳಗ್ಗೆ ಅಂದರೆ ಫೆಬ್ರವರಿ 2ರಂದು ಇಬ್ಬರನ್ನು ಅಪಹರಿಸಿ ಒಂದು ನಿರ್ಜನ ಪ್ರದೇಶದಲ್ಲಿರುವ ಮನೆಯೊಂದರ ನೆಲಮಹಡಿಯಲ್ಲಿ ಕೂಡಿ ಹಾಕಲಾಯಿತು. ಅಲ್ಲಿಂದ ಶುರುವಾಯಿತು ಚಿತ್ರಹಿಂಸೆಯ ಪರ್ವ. ಧ್ರುವ್ ಪಟೇಲ್ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಲಾಯಿತು. ಅಷ್ಟೇ ಅಲ್ಲ, ಈ ರಾಕ್ಷಸರು ಧ್ರುವ್ನನ್ನ ಚಿತ್ರಹಿಂಸೆಗೊಳಪಡಿಸುವುದನ್ನ ಆತನ ಕುಟುಂಬದವರಿಗೆ ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ಲೈವ್ ಆಗಿ ತೋರಿಸಿದರು. ಒಮ್ಮೆ ಊಹಿಸಿಕೊಳ್ಳಿ, ಸಾವಿರಾರು ಮೈಲಿ ದೂರದಲ್ಲಿರುವ ತನ್ನ ಮಗನ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡುವ ತಂದೆ ತಾಯಿಯ ವೇದನೆ ಎಂತಹದ್ದು. ಕಿಡ್ನಾಪರ್ಸ್ಗಳು ಅಷ್ಟಕ್ಕೆ ನಿಲ್ಲಲಿಲ್ಲ. ನೀವು ಕೇಳಿದಷ್ಟು ಹಣ ಕೊಡದಿದ್ದರೆ ನಿಮ್ಮ ಮಗನ ಕಿಡ್ನಿಯನ್ನ ನಾವು ತೆಗೆದು ಮಾರಾಟ ಮಾಡುತ್ತೇವೆ, ಆತನ ಅಂಗಾಂಗಗಳನ್ನು ಕತ್ತರಿಸುತ್ತೇವೆ ಎಂದು ಬೆದರಿಕೆ ಹಾಕಿದರು.
ಈ ಕ್ಷಣ ಏನಾಗಿರ್ಬೇಡ, ನೀವೇ ಊಹಿಸಿಕೊಳ್ಳಿ. ತಮ್ಮ ಮಕ್ಕಳ ಜೀವ ಉಳಿಸಿಕೊಳ್ಳಲು ಆತಂಕಕ್ಕೊಳಗಾದ ಕುಟುಂಬಸ್ಥರು ದಿಕ್ಕೆಟ್ಟು ಹೋದರು. ಹೇಗೋ ಸಾಲ ಸೋಲ ಮಾಡಿ ಸಂಬಂಧಿಕರ ಬಳಿ ಅಂಗಲಾಚಿ ಬರೋಬ್ಬರಿ 65 ಲಕ್ಷ ರೂಪಾಯಿಗಳನ್ನ ಹೊಂದಿಸಿದರು. ಇದರಲ್ಲಿ ಅರ್ಧದಷ್ಟು ಹಣವನ್ನ ಕ್ರಿಪ್ಟೋ ಕರೆನ್ಸಿ ಮೂಲಕ ಪಾವತಿಸಲಾಯಿತು. ಆದರೆ ಹಣ ಸಿಕ್ಕಿದ ಮೇಲೂ ಕಿಡ್ನಾಪರ್ಗಳ ದುರಾಸೆ ಕಡಿಮೆ ಆಗಲಿಲ್ಲ. ಅವರು ಮಕ್ಕಳನ್ನ ಬಿಡದೆ ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡಲು ಶುರು ಮಾಡಿದರು. ಆಗ ಕುಟುಂಬಸ್ಥರಿಗೆ ಅರ್ಥವಾಯಿತು, ಇವರು ಹಣ ತಿಂದರೂ ಮಕ್ಕಳನ್ನ ಜೀವಂತವಾಗಿ ಬಿಡುವುದು ಅನುಮಾನ ಎಂದು. ಜೋಡಿ ರಕ್ಷಿಸಲು ಆಪರೇಷನ್ ಮಹಿಸಾಗರ್. 24 ಗಂಟೆಯಲ್ಲಿ ಯುವಕ ಯುವತಿ ರಕ್ಷಣೆ. ಬೇರೆ ದಾರಿ ಕಾಣದ ಕುಟುಂಬಸ್ಥರು ಆನಂದ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಿತೇಶ್ ಪಟೇಲ್ ಅವರ ಮೊರೆ ಹೋಗ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಆಪರೇಷನ್ ಮಹಿಸಾಗರ್. ವಿಷಯದ ಗಂಭೀರತೆಯನ್ನು ಅರಿತ ಸಂಸದರು ಟಕ್ ಅಂತ ಕಿಂಚಿತ್ತು ತಡ ಮಾಡದೆ ನೇರವಾಗಿ ದೆಹಲಿಗೆ ತೆರಳಿ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗ್ತಾರೆ. ಇಲ್ಲಿ ಭಾರತ ಸರ್ಕಾರದ ಕಾರ್ಯಕ್ಷಮತೆಯನ್ನ ಮೆಚ್ಚಲೇಬೇಕು. ವಿಷಯ ತಲುಪಿದ ತಕ್ಷಣವೇ ವಿದೇಶಾಂಗ ಸಚಿವಾಲಯ ಕಾರ್ಯಪ್ರವೃತ್ತವಾಯಿತು. ಈ ರಕ್ಷಣಾ ಕಾರ್ಯಾಚರಣೆಗೆ ಆಪರೇಷನ್ ಮಹಿಸಾಗರ್ ಎಂದು ಹೆಸರಿಸಲಾಯಿತು. ಅಜರ್ಬೈಜಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ತುರ್ತು ಸಂದೇಶ ರವಾನಿಸಲಾಯಿತು. ಭಾರತ ಸರ್ಕಾರವು ಅಜರ್ಬೈಜಾನ್ ಸರ್ಕಾರದ ಮೇಲೆ ತೀವ್ರವಾದ ರಾಜತಾಂತ್ರಿಕ ಒತ್ತಡವನ್ನು ಹೇರಿದೆ. ಇಷ್ಟಾಗಿದ್ದ ತಡ ಕೇವಲ 24 ಗಂಟೆಗಳ ಒಳಗೆ ಮ್ಯಾಜಿಕ್ ನಡೆಯಿತು. ಅಜರ್ಬೈಜಾನ್ ಪೊಲೀಸರು ಮತ್ತು ಭಾರತೀಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಅಪಹರಣಕಾರರು ಅಡಗಿದ್ದ ಮನೆಯನ್ನ ಪತ್ತೆ ಹಚ್ಚಲಾಯಿತು. ಮಿಂಚಿನ ಕಾರ್ಯಾಚರಣೆ ನಡೆಸಿ ಧ್ರುವ್ ಹಾಗೂ ದೀಪಿಕಾ ಅವರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು. ಸಾವಿನ ದವಡಿಯಲ್ಲಿದ್ದ ಈ ಜೋಡಿ ಈಗ ಭಾರತೀಯ ರಾಯಭಾರ ಕಚೇರಿಯ ರಕ್ಷಣೆಯಲ್ಲಿದ್ದಾರೆ ಮತ್ತು ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಎಲ್ಲಾ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ. ಯಾರು ಈ ಅಪಹರಣಕಾರರು? ಮೋಸ್ಟ್ ಡೇಂಜರಸ್ ಇವರು. ಅಪಹರಣಕಾರರ ಬಗ್ಗೆ ಇಂಚಿಂಚು ಮಾಹಿತಿ ತಿಳಿಯುತ್ತಾ ಹೋದರೆ ಪೊಲೀಸರು ತನಿಖೆಯಲ್ಲಿ ಬೆಚ್ಚಿ ಬೀಳುವ ಸಂಗತಿಗಳು ಹೊರಬಿದ್ದಿವೆ. ಇವು ಅಪಹರಣದ ಹಿಂದೆ ಅಂತಾರಾಷ್ಟ್ರೀಯ ಗ್ಯಾಂಗ್ ಒಂದರ ಕೈವಾಡವಿದೆ. ಪವನ್ ರಾಕಿ ಮತ್ತು ಇರಾನ್ ಮೂಲದ ಬಾಬಾ ಖಾನ್ ಎಂಬಾತ ಈ ಗ್ಯಾಂಗ್ನ ಮುಖ್ಯಸ್ಥರು ಎಂದು ತಿಳಿದು ಬಂದಿದೆ. ಈ ಗ್ಯಾಂಗ್ ಇದೇ ಮೊದಲ ಬಾರಿಗೆ ಇಂತಹ ಕೃತ್ಯ ಎಸಗಿಲ್ಲ. ಈ ಹಿಂದೆ ಗುಜರಾತ್ನ ಮಾನಸ ಪ್ರದೇಶದ ಯುವಕರನ್ನು ಕೂಡ ಇದೇ ರೀತಿ ಅಪಹರಿಸಿ ಹಣ ಸುಲಿಗೆ ಮಾಡಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಗುಜರಾತ್ ಪೊಲೀಸರು ಮುಂಬೈನಲ್ಲಿರುವ 5 ಏಜೆಂಟ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಂಸದರಿಗೆ ಕೃತಜ್ಞತೆ ಸಲ್ಲಿಸಿದ ಕುಟುಂಬ. ಘಟನೆ ಬಗ್ಗೆ ಮಾತನಾಡಿದ ಸಂಸದ ಮಿತೇಶ್ ಪಟೇಲ್, ಇದೊಂದು ಆಘಾತಕಾರಿ ಘಟನೆ ಎಂದು ಹೇಳಿದ್ದಾರೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣ ಜೈಶಂಕರ್ ಅವರನ್ನ ಸಂಪರ್ಕಿಸಿದೆ. ಸರ್ಕಾರದ ತ್ವರಿತ ಸ್ಪಂದನೆಗಾಗಿ 24 ಗಂಟೆಯೊಳಗೆ ರಕ್ಷಣೆ ಸಾಧ್ಯವಾಯಿತು. ಆದರೆ ಯುವಕರು ಇಂತಹ ನಕಲಿ ಏಜೆಂಟ್ಗಳ ಮಾತು ನಂಬಿ ಶಾರ್ಟ್ ಕಟ್ ಮೂಲಕ ವಿದೇಶಕ್ಕೆ ಹೋಗುವ ಸಾಹಸ ಮಾಡಬಾರದು. ಅದು ಪ್ರಾಣಕ್ಕೆ ಕುತ್ತು ತರಬಲ್ಲದು ಎಂದು ಅವರು ಯುವಜನತೆಗೆ ಕರೆ ನೀಡಿದ್ದಾರೆ. ಇತ್ತ ನರಕದಿಂದ ಪಾರಾಗಿ ಬಂದ ಮಕ್ಕಳನ್ನ ನೆನೆದು ಆನಂದ್ನಲ್ಲಿರುವ ಕುಟುಂಬಸ್ಥರು ಭಾರತ ಸರ್ಕಾರಕ್ಕೆ ಮತ್ತು ಸಂಸದರಿಗೆ ಕಣ್ಣೀರು ತುಂಬಿದ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ, ಇದೊಂದು ಪಾಠ. ವಿದೇಶಕ್ಕೆ ಹೋಗಬೇಕು, ಶ್ರೀಮಂತರಾಗಬೇಕು ಎಂಬ ಆಸೆ ತಪ್ಪಲ್ಲ. ಆದರೆ ಅದಕ್ಕಾಗಿ ಅಡ್ಡದಾರಿ ಹಿಡಿಯುವುದು ಕಾನೂನು ಬಾಹಿರವಾಗಿದೆ. ಗಡಿದಾಟುವುದು, ಅಪರಿಚಿತರ ಏಜೆಂಟ್ಗಳನ್ನು ನಂಬುವುದು ಅಪಾಯಕಾರಿ. ಡೆಂಕಿ ರೂಟ್ ಎಂಬುದು ಸಾವಿನ ಮಾರ್ಗವೇ ಹೊರತು ಸ್ವರ್ಗದ ಮಾರ್ಗವಲ್ಲ. ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಇಂತಹ ಶಾರ್ಟ್ ಕಟ್ ಅಥವಾ ಡೆಂಕಿ ಮೂಲಕ ಅಮೆರಿಕ ಅಥವಾ ಯುರೋಪ್ಗೆ ಹೋಗಲು ಯೋಚಿಸುತ್ತಿದ್ದರೆ ಇಂತಹ ಸುದ್ದಿಗಳನ್ನು ತೋರಿಸಿ. ನಿಮ್ಮ ಒಂದು ಎಚ್ಚರಿಕೆ ಮಾತು ಅವರ ಪ್ರಾಣ ಉಳಿಸಬಹುದು. ಕಾನೂನುಬದ್ಧವಾಗಿ ಹೋಗಿ ಸುರಕ್ಷಿತವಾಗಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯಕಾಂತ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾರೆ. ಧನ್ಯವಾದ.